ಕುತ್ತಿಗೆ ಮತ್ತು ಭುಜಗಳ ನೋವಿನ ನಿವಾರಣೆಗಾಗಿ ಯೋಗ ಚಿಕಿತ್ಸೆಯನ್ನ ನೋಡೋಣ. ಎರಡೂ ಕೈಯಿಂದ ಆ ಗಂಟಿನ ಭಾಗವನ್ನು ಹಿಡ್ಕೊಳ್ಬೇಕು. ಈಗ ನಿಧಾನವಾಗಿ ಉಸಿರು ತಗೊಳ್ತಾ ಹಾಗೇ ಮುಂದಕ್ಕೆ ನಡೀತಾ ಹೋಗೋಣ. ಹಗ್ಗವು ನೇರ ಆಗುವವರೆಗೂ ಮತ್ತು ಹಗ್ಗವನ್ನು ಬಿಗಿಗೊಳಿಸುವವರೆಗೂ ನಮ್ಮ ಶರೀರವನ್ನು ಮುಂದಕ್ಕೆ ತಳ್ತಾ ಹೋಗೋಣ. ಹಗ್ಗದ ಗಂಟಿನ ನೇರ ನಾವು ನೆಲದಲ್ಲಿ ನಿಂತ್ಕೊಳ್ಳೋಣ. ನಿಂತ ಸ್ಥಿತಿಯಲ್ಲಿ 1 ಅಡಿ ದೂರದಲ್ಲಿರಲಿ ನಮ್ಮ ಕಾಲು ಮತ್ತು ಕಾಲು ಭದ್ರವಾಗಿರಲಿ. ಪಾದದ 4 ಅಂಚು ನೆಲಕ್ಕೆ ಕೊಟ್ಟು ಇಡೀ ಶರೀರದ ಭಾರವನ್ನು ಸಮಮಿತಿಯಲ್ಲಿ ಇಟ್ಕೊಳ್ಳೋಣ. ಈಗ ಎರಡೂ ಕೈಗಳನ್ನು ಜೋಡಿಸಿದ ಸ್ಥಿತಿಯಲ್ಲಿ ಉಸಿರು ತಗೊಳ್ತಾ ಈ ಭುಜವನ್ನು ಮತ್ತು ಮೊಣಕೈಯನ್ನು ಮೇಲ್ಮುಖವಾಗಿ ಹೀಗೆ ಎಳೆಯೋಣ. ನೋಡಿ, ಈ ರೀತಿ ಎಳೆದಾಗ ಇಲ್ಲಿ ಆಂಪಿಟ್ ಓಪನ್ ಆಗುತ್ತೆ, ನಮ್ಮ ಕಂಕಳ ಭಾಗ ಓಪನ್ ಆಗುತ್ತೆ. ಆವಾಗ ಈ ಶೋಲ್ಡರ್ ಕಪ್ಗಳು ವಿಶೇಷವಾಗಿ ಅಭ್ಯಾಸವನ್ನು ಉಂಟು ಮಾಡ್ಕೊಳ್ತೇವೆ. ಇಲ್ಲಿ ಒತ್ತಡದ ಮುಕ್ತವಾಗುತ್ತೆ, ಇಲ್ಲೊಂದು ಟ್ರ್ಯಾಕ್ಷನ್ ಆಗುತ್ತೆ. ಅದಕ್ಕೆ ನೋಡಿ, ಈ ರೀತಿ ಈ ಕೈ ಮತ್ತು ಈ ಫ್ರಂಟಲ್ ರಿಪ್ಸ್ ಮತ್ತು ಬ್ಯಾಕ್ ರಿಪ್ಸ್ಗಳು ಓಪನ್ ಅಪ್ ಆಗುತ್ತೆ ಮತ್ತು ಈ ನಮ್ಮ ಆಂಪಿಟ್ಗಳು ತುಂಬ ಚೆನ್ನಾಗಿ ಓಪನ್ ಅಪ್ ಆಗುತ್ತೆ. ತನ್ಮೂಲಕ ನಮ್ಮ ಈ ಭುಜದ ಭಾಗದ ಮತ್ತು ಕುತ್ತಿಗೆ ಭಾಗದ ವಿಶೇಷವಾದ ಈ ಪಿಲ್ಲೆಗಳು ಅಂದರೆ ವರ್ಟೆಬ್ರಾ ಕಾಲಮ್ಗಳಿಗೆ ವಿಶೇಷವಾಗಿ ಅಭ್ಯಾಸ ಆಗತ್ತೆ. ದೀರ್ಘ ಉಸಿರಾಟ ಇರಲಿ. ಈ ಸ್ಥಿತಿಯಲ್ಲಿ 1 ನಿಮಿಷಗಳ ಕಾಲ ಹಾಗೇ ಇದ್ದು ಸಹಜವಾದ ಉಸಿರಾಟವನ್ನು ಮಾಡ್ತಾ ನಿಧಾನವಾಗಿ ಹಾಗೆ ಹಿಂದಕ್ಕೆ ಹೋಗೋಣ. ಉಸಿರು ಬಿಡ್ತಾ ಸಹಜವಾಗಿ ಹಿಂದಕ್ಕೆ ಹೋಗಿ ಹಗ್ಗವನ್ನು ಬಿಟ್ಬಿಡಿ.